ಸೊ ಗಾಯ್ಸ್, ಇವತ್ ನಾವ್ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ ವಾದಿಯಾರ್ ಅನ್ನೋ ತಮಿಳು ಮೂವಿನ. ಈ ಮೂವಿಯ ಹೀರೋ ಕಾರ್ತಿ, ಹೀರೋಯಿನ್ ಕೃತಿ ಶೆಟ್ಟಿ ಅವರು. ಮೂವಿ ಅಂತೂ ಒಂಚೂರು ಚೆನ್ನಾಗಿಲ್ಲ. ಸೊ ಸ್ಕಿಪ್ ಮಾಡೋದಾದ್ರೆ ಇವಾಗ್ಲೇ ಸ್ಕಿಪ್ ಮಾಡಿಬಿಡಿ. ಇಲ್ಲ ಹೇಗಿದ್ರು ನೋಡ್ತೀವಿ ಅನ್ನೋದಾದ್ರೆ ಕಂಟಿನ್ಯೂ ಮಾಡಿ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ತಮಿಳಿನ ದೊಡ್ಡ ಸ್ಟಾರ್ ಹೀರೋ ಆದ MGR ಬಗ್ಗೆ ಹೇಳ್ತಾರೆ. MG ರಾಮಚಂದ್ರನ್ ಅಲಿಯಾಸ್ MGR ಮೂವೀಸ್ ಮಾಡೋದನ್ನ ನಿಲ್ಸಿ ಪಾಲಿಟಿಕ್ಸ್ ಗೆ ಎಂಟ್ರಿ ಆಗ್ತಾರೆ. ಅದೇ ಇವಾಗ ತಳಪತಿ ವಿಜಯ್ ಎಂಟ್ರಿ ಆಗ್ತಾವ್ರಲ್ಲ ಆ ರೀತಿ ಪಾಲಿಟಿಕ್ಸ್ ಗೆ ಎಂಟ್ರಿ ಆಗಿ CM ಕೂಡ ಆಗ್ತಾರೆ. 1987 ಡಿಸೆಂಬರ್ 24ನೇ ತಾರೀಕು MGR ಹುಷಾರಿಲ್ಲದೆ ಆಸ್ಪತ್ರೆ ಸೇರಿರ್ತಾರೆ. ಅವಾಗ MGR ನ ಫಾಲೋ ಮಾಡ್ತಿದ್ದ ಒಂದು ಗುಂಪು ಬೆಳಗ್ಗಿನ ಜಾವ 2 ಗಂಟೆಗೆ ಸರಿಯಾಗಿ ರೀಲ್ ಬಾಕ್ಸ್ ತಗೊಂಡು ಒಂದು ಥಿಯೇಟರ್ಗೆ ಹೋಗ್ತಾರೆ. MGR ಮೂವಿ ಹಾಕೊಂಡು ನೋಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಒಬ್ಬಳು ಗರ್ಭಿಣಿ ಮಹಿಳೆನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆಸ್ಪತ್ರೆಯಲ್ಲಿ ಗಂಡ್ಮಗು ಹುಟ್ಟುತ್ತೆ. ಈ ಕಡೆ ಥಿಯೇಟರ್ ಅಲ್ಲಿ ಸಿನಿಮಾ ಸ್ಟಾಪ್ ಆಗುತ್ತೆ. ಏನ್ ವಿಷಯ ಅಂದ್ರೆ MGR ಸತ್ತೋದ್ರು ಅಂತ ಗೊತ್ತಾಗುತ್ತೆ. ಅವಾಗ ಆ ಗುಂಪಿನ ನಾಯಕನ ಬಳಿಗೆ ಒಬ್ಬ ಓಡ್ ಬಂದು ನಿಮ್ಗೆ ಮೊಮ್ಮಗ ಹುಟ್ಟಿದ್ದಾನೆ ಅಂತ ಹೇಳ್ತಾನೆ. ಅದ್ನ ಕೇಳಿ ಆ ಗುಂಪಿನ ನಾಯಕ ಆಸ್ಪತ್ರೆಗೆ ಹೋಗ್ತಾನೆ. MGR ಸತ್ತಿದ್ದು ಬೆಳಗಿನ ಜಾವ 3:30ಗೆ. ಆ ಮಗು ಹುಟ್ಟಿರೋದು ಕೂಡ ಅದೇ ಟೈಮ್ಗೆ. ಜೊತೆಗೆ MGR ಗೆ ಇದ್ದಾಗೆಯೇ ಆ ಮಗುಗೂ ಕೂಡ ಬಲಗಾಲಿನ ಅಂಗಾಲಲ್ಲಿ ಮಚ್ಚೆ ಇರುತ್ತೆ. ಎಲ್ರು MGR ನ ವಾದಿಯಾರ್ ಅಂತ ಕರೀತಾ ಇರ್ತಾರೆ. ಇವಾಗ ಆ ತಾತ ಅವನ್ ಮೊಮ್ಮಗ ಕೂಡ ವಾದಿಯಾರೆ ಅಂತ ಖುಷಿ ಆಗ್ತಾನೆ. ಮೊಮ್ಮಗನಿಗೆ ರಾಮೇಶ್ವರನ್ ಅಂತ ಹೆಸರು ಇಡ್ತಾರೆ. ಎಲ್ರು ರಾಮು ಅಂತ ಕರಿತಾ ಇರ್ತಾರೆ. ರಾಮುಗೆ ತಾತ ಯಾವಾಗ್ಲೂ MGR ಮೂವಿನ ತೋರಿಸ್ತಾ ಬಡವರಿಗೆ ಸಹಾಯ ಮಾಡ್ತಾ MGR ರೀತಿನೇ ಆಗ್ಬೇಕು ಅಂತ ಯಾವಾಗ್ಲೂ ಹೇಳ್ತಾನೆ ಇರ್ತಾರೆ. ರಾಮುಗೆ ಅವನ್ ತಾತ ಬುಲೆಟ್ ಬೈಕ್ ಓಡಿಸ್ಬೇಕು ಅಂತ ಆಸೆ ಇರುತ್ತೆ. ಅದಕ್ಕೆ ದೇವ್ರ ಹತ್ರ ಬೇಡ್ಕೋತಾನೆ. ಹಾಗೆ ಅವನ ಫ್ರೆಂಡ್ ಜೊತೆ ಹೋಗಿ ಒಂದು ಲಾಟ್ರಿ ಟಿಕೆಟ್ ತಗೋತಾನೆ. ಆ ಟಿಕೆಟ್ಗೆ 50,000 ದುಡ್ಡು ಹೊಡೆಯುತ್ತೆ. ರಾಮು ಖುಷಿಯಾಗಿ ಮನೆಗೆ ಹೋಗಿ ಅವನ್ ತಂದೆಗೆ ತೋರಿಸ್ತಾನೆ. ಅವನ್ ತಾತನಿಗೆ ತೋರಿಸಿ ಬುಲೆಟ್ ತಗೊಳ್ಳೋಣ ಅಂತ ಹೇಳ್ತಾನೆ. ಆದ್ರೆ ಅವನ್ ತಾತ ವಾದಿಯಾರ್ ಹೇಳಿರೋ ಹಾಗೆ ಕಷ್ಟಪಟ್ಟು ದುಡಿಬೇಕು ಅಂತ ಹೇಳಿ ಆ ಟಿಕೆಟ್ ನ ಅರ್ಧಾಕ್ಬಿಡ್ತಾನೆ. ಎಂತ ದಡ್ ನನ್ ಮಗ ಗುರು ಇವನು. ಇದ್ರಿಂದ ರಾಮುಗೆ ಬೇಜಾರಾಗುತ್ತೆ. ಸ್ಕೂಲಲ್ಲೆಲ್ಲ ಹುಡುಗರು ರಾಮು ತಾತ 50,000 ಲಾಟ್ರಿ ಟಿಕೆಟ್ ನ ಅರ್ಧಾಕಿದ್ರು ಅಂತ ಅನ್ನಕ್ತಾ ಇರ್ತಾರೆ. ಇವಾಗ ರಾಮು ಇದನ್ನೆಲ್ಲ ನೋಡಿ ಫುಲ್ಲು ಚೇಂಜ್ ಆಗೋಗ್ತಾನೆ. ಎಕ್ಸಾಮ್ ಅಲ್ಲಿ ಕಾಪಿ ಹೊಡೆದು ಒಳ್ಳೆ ಮಾರ್ಕ್ಸ್ ತಗೊಂಡು ಅವನ್ ತಾತನಿಗೆ ತೋರಿಸ್ತಾನೆ. ತಾತ ಖುಷಿ ಆಗ್ತಾರೆ. ರಾಮು ತಾತ ಯಾವಾಗ್ಲೂ ರಾಮು ಜನಗಳಿಗೆ ಸಹಾಯ ಮಾಡ್ಬೇಕು ಅಂದ್ರೆ ಪೊಲೀಸ್ ಆಗ್ಬೇಕು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ರಾಮು ಪೊಲೀಸ್ ಆಗ್ತಾನೆ. ಆದ್ರೆ ಅವನ್ ತಾತನ ಆಸೆ ಅಂತೆ ಒಳ್ಳೆ ವ್ಯಕ್ತಿ ಆಗಲ್ಲ, ಲಂಚ ತಗೊಳ್ಳೋ ನಾರ್ಮಲ್ ಮಾಮೂಲಿ ಪೊಲೀಸ್ ಆಗಿರ್ತಾನೆ. ಇವಾಗ ರಾಮು ಒಬ್ಬ ಪ್ರೊಡ್ಯೂಸರ್ ಹತ್ರ 2 ಲಕ್ಷ ಲಂಚ ತಗೊಂಡಿರ್ತಾನೆ. ಆ ಪ್ರೊಡ್ಯೂಸರ್ ರಾಮು ಮೇಲೆ ಕೇಸ್ ಹಾಕಿರ್ತಾನೆ. ಇವಾಗ ರಾಮು ಕೋರ್ಟ್ಗೆ ಹೋಗ್ತಾನೆ. ಅಲ್ಲೂ ಕೂಡ ಆಟಿಟ್ಯೂಡ್ ಅಲ್ಲೇ ಮಾತಾಡ್ತಾ ಇರ್ತಾನೆ. ಜೊತೆಗೆ ಅವನ್ ಪೊಲೀಸ್ ಯೂನಿಫಾರ್ಮ್ ನ ಸಫಾರಿ ಸೂಟ್ ಅಲ್ಲಿ ಹೊಲ್ಸ್ಕೊಂಡಿರ್ತಾನೆ. ಇವಾಗ ಜಡ್ಜ್ ರಾಮುನ 6 ತಿಂಗಳು ಸಸ್ಪೆಂಡ್ ಮಾಡಿ ಬಿಸಾಕ್ತಾರೆ. ಈ ಕಡೆ ರಾಮು ತಾತ ಕೈಯಲ್ಲಿ ನ್ಯೂಸ್ ಪೇಪರ್ ಹಿಡ್ಕೊಂಡು ಅವನ್ ಕನ್ನಡಕ್ಕೆ ಕಾಣಿಸ್ತಾ ಇಲ್ಲ ಅಂತ ಓಡಾಡ್ತಾ ಇರ್ತಾರೆ. ಅದ್ನ ರಾಮುನೇ ಎತ್ ಮಾಡಿಕೊಂಡಿರ್ತಾನೆ. ಯಾಕಂದ್ರೆ ಪೇಪರ್ ಅಲ್ಲಿ ಅವನು ಸಸ್ಪೆಂಡ್ ಆಗಿರೋ ನ್ಯೂಸ್ ಬಂದಿರುತ್ತೆ. ಅದು ತಾತನಿಗೆ ಗೊತ್ತಾಗ್ಬಾರ್ದು ಅಂತ ಕನ್ನಡಕೆನ ಎತ್ ಮಾಡಿಕೊಂಡಿರ್ತಾನೆ. ರಾಮುನ ತಾತ ಒಳ್ಳೆ ಆಫೀಸರ್ ಅಂತ ಅನ್ಕೊಂಡಿರ್ತಾನೆ. ರಾಮು ತಂದೆ ತಾಯಿಗೆ ಮಾತ್ರ ಅವನು ಅಂತ ಭ್ರಷ್ಟ ಅಧಿಕಾರಿ ಅಂತ ಗೊತ್ತಿರುತ್ತೆ. ಆದ್ರೆ ಅವರು ತಾತನಿಗೆ ಈ ವಿಷಯ ಗೊತ್ತಾಗದ ಹಾಗೆ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಈ ಕಡೆ ನಮ್ಗೆ ಪೆರಿಯಸ್ವಾಮಿ ಅನ್ನೋ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ನ ತೋರಿಸ್ತಾರೆ. ಅವನು ಮದಿ ಅನ್ನೋ ಮಿನಿಸ್ಟರ್ ಬಳಿಗೆ ಒಂದು ಹೆಲ್ಪ್ ಕೇಳೋಕೆ ಬಂದಿರ್ತಾನೆ. ಈ ಪೆರಿಯಸ್ವಾಮಿ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳ ಜೊತೆ ಒಂದು ಪ್ರಾಜೆಕ್ಟ್ ಮಾಡೋಕೆ ಹೊರಟಿರ್ತಾನೆ. ಆದ್ರೆ ಆ ಪ್ರಾಜೆಕ್ಟ್ ಇಂದ ಪ್ರಾಬ್ಲಮ್ ಆಗುತ್ತೆ ಅಂತ ಕೆಲವು ಜನಗಳು ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಅದು ಇನ್ನೇನು 100 ದಿನ ತಲುಪೋದ್ರಲ್ಲಿ ಇರುತ್ತೆ. ಅದಕ್ಕೆ ಪೆರಿಯಸ್ವಾಮಿ ಆ ಜನಗಳಲ್ಲಿ ಅವ್ರ ಕಡೆಯವ್ರನ್ನ ಸೇರಿಸಿ ಅವರು ಟೆರರಿಸ್ಟ್ ಅಂತ ಹೇಳಿ ಶೂಟಿಂಗ್ ಆರ್ಡರ್ ಕೊಡೋಕೆ ಕೇಳ್ತಾನೆ. ಅದಕ್ಕೆ ಬದಲಾಗಿ 142 ಮಿಲಿಯನ್ ಯೂರೋಸ್ ದುಡ್ಡನ್ನ ಮದಿಗೆ ಕೊಡೋದಾಗಿ ಪೆರಿಯಸ್ವಾಮಿ ಹೇಳ್ತಾನೆ. ಅದಕ್ಕೆ ಮದಿ ಒಪ್ಕೋತಾನೆ. ಈ ಕಡೆ ರಾಮು ಸಸ್ಪೆಂಡ್ ಆದ್ರೂ ಸ್ಟೇಷನ್ ಅಲ್ಲಿ ಎಲ್ರ ಜೊತೆ ಮಜಾ ಮಾಡ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ನಿವಾಸ್ ಅನ್ನೋ ಹೊಸ ಇನ್ಸ್ಪೆಕ್ಟರ್ ಬರ್ತಾನೆ. ರಾಮು ಸ್ಟೇಷನ್ ಇಂದ ಒಂದು ಪಬ್ಗೆ ಹೋಗ್ತಾನೆ. ಆ ಪಬ್ ಅಲ್ಲಿ ಡ್ರಗ್ಸ್ ಎಲ್ಲ ಅಲೋ ಇರುತ್ತೆ. ಅದು ರಾಮು ಅಂಡರೇ ಇರುತ್ತೆ. ರಾಮು ಅಲ್ಲೆಲ್ಲ ಎಂಜಾಯ್ ಮಾಡಿಕೊಂಡು ಅವನ ಫ್ರೆಂಡ್ ಜೊತೆ ರಾತ್ರಿ ಮನೆಗೆ ಹೋಗುವಾಗ ಈ ಕಥೆಯ ನಾಯಕಿ ರೋಡ್ ಅಲ್ಲಿ ಓಡಾಡ್ತಾ ಇರ್ತಾಳೆ. ಹೌದು, ಅವಳ ಹೆಸರು ಅಂತ. ರಾಮು ಅವಳನ್ನ ನೋಡಿ ಮಾತಾಡ್ಸೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅವಳು ಸರಿಯಾಗಿ ರೆಸ್ಪಾಂಡ್ ಮಾಡದೆ ಸ್ಕೂಟಿ ತಗೊಂಡು ಹೊರಟೋಗ್ತಾಳೆ. ರಾಮು ಅವಳ ನಂಬರ್ ತಗೊಳ್ಳೋಕೆ ಅವಳನ್ನ ಫಾಲೋ ಮಾಡ್ಕೊಂಡು ಹೋಗುವಾಗ ಒಂದು ಕಾರು ಸ್ಪೀಡ್ ಆಗಿ ಹೋಗಿ ಆಕ್ಸಿಡೆಂಟ್ ಆಗುತ್ತೆ. ರಾಮು ಕಾರ್ ಬಳಿಗೆ ಹೋಗ್ತಾನೆ. ಕಾರ್ ಬೈಕ್ಗೆ ಗುದ್ದಿ ಬೈಕ್ ಅವನು ಸತ್ತೋಗಿರ್ತಾನೆ. ಕಾರ್ ಡೋರ್ ಓಪನ್ ಮಾಡಿದ್ರೆ ಒಬ್ಳು ಹುಡುಗಿ ಕೈಯಲ್ಲಿ ಗನ್ ಹಿಡ್ಕೊಂಡಿರ್ತಾಳೆ. ಅವಳು ಪೆರಿಯಸ್ವಾಮಿ ಮಗಳು ಅಂತ ರಾಮುಗೆ ಗೊತ್ತಾಗುತ್ತೆ. ರಾಮು ಆ ಹುಡುಗಿ ಮೊಬೈಲ್ ಅನ್ಲಾಕ್ ಮಾಡಿ ಪೆರಿಯಸ್ವಾಮಿಯ PA ಮುತ್ತುಗೆ ಕಾಲ್ ಮಾಡ್ತಾನೆ. ಅಲ್ಲಿ ಆಗಿರೋ ವಿಷಯ ಹೇಳ್ತಾನೆ. ಅದ್ನ ಕೇಳಿ ಮುತ್ತು ಅದ್ನ ಕ್ಲಿಯರ್ ಮಾಡಿ ನಿಮ್ನ ನಾವು ನೋಡ್ಕೋತೀವಿ ಅಂತಾನೆ. ಮೊದ್ಲೇ ರಾಮು ಭ್ರಷ್ಟ ಅಧಿಕಾರಿ. ಮುತ್ತು ನೋಡ್ಕೋತೀನಿ ಅಂದ್ಮೇಲೆ ಸುಮ್ನಿರ್ತಾನ. ರಾಮು ಪೆರಿಯಸ್ವಾಮಿ ಮಗಳನ್ನ ಆಸ್ಪತ್ರೆಗೆ ಸೇರಿಸಿ ಅವಳ ಮೇಲೆ ಕೇಸ್ ಆಗದ ಹಾಗೆ ನೋಡ್ಕೋತಾನೆ.
ಪೆರಿಯಸ್ವಾಮಿ ಹಾಸ್ಪಿಟಲ್ಗೆ ಬಂದು ಮಗಳನ್ನ ನೋಡ್ಕೊಂಡು ರಾಮುಗೆ ಥ್ಯಾಂಕ್ಸ್ ಹೇಳಿ ಏನೇ ಸಹಾಯ ಬೇಕು ಅಂದ್ರು ಮುತ್ತುಗೆ ಹೇಳಿ ಅಂತಾನೆ. ಅವಾಗ ರಾಮು ಪೆರಿಯಸ್ವಾಮಿಗೆ ಸಸ್ಪೆಂಡ್ ನ ರಿವರ್ಸ್ ಮಾಡಬೇಕಿತ್ತು ಅಂತಾನೆ. ಪೆರಿಯಸ್ವಾಮಿ ಸಸ್ಪೆಂಡ್ ನ ರಿವೋಕ್ ಮಾಡಿಸ್ತಾನೆ. ರಾಮು ಮತ್ತೆ ಅವನ ಸ್ಟೇಷನ್ಗೆ ಎಂಟ್ರಿ ಕೊಡ್ತಾನೆ. ಅವಾಗ ಮುತ್ತು ಕಾಲ್ ಮಾಡಿ ಒಂದ್ ಕೆಲ್ಸ ಇದೆ ಅಂತ ಹೇಳ್ತಾನೆ. ಏನಂದ್ರೆ ರಾಮು ಆ ಕೇಸ್ ನ ಕ್ಲೋಸ್ ಮಾಡ್ಸಿರ್ತಾನಲ್ಲ, ಆದ್ರೆ ಒಂದ್ ಹುಡುಗಿ ಆ ಕೇಸ್ ಬಗ್ಗೆ ಆನ್ಲೈನ್ ಅಲ್ಲಿ ಮಾತಾಡ್ತಾ ಇರ್ತಾಳೆ. ಅದಕ್ಕೆ ಆ ಹುಡುಗಿ ಬಾಯಿ ಮುಚ್ಚಿಸ್ಬೇಕು ಅಂತ ಹೇಳಿ ಮುತ್ತು ಆ ಹುಡುಗಿ ಮಾಡಿರೋ ವಿಡಿಯೋ ಲಿಂಕ್ ನ ಕಳಿಸ್ತಾನೆ. ನೋಡಿದ್ರೆ ಆ ಹುಡುಗಿ ಬೇರೆ ಯಾರು ಅಲ್ಲ, ಊನೆ. ಇವಾಗ ಪೊಲೀಸರು ಬೇರೆ ಯಾರನ್ನೋ ಕೇಸಲ್ಲಿ ಫಿಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಅದು ಅವಳಿಗೆ ಹೇಗ್ ಗೊತ್ತಾಯ್ತು ಅಂದ್ರೆ ಅವಳಿಗೆ ಆತ್ಮಗಳ ಜೊತೆ ಮಾತಾಡೋ ಶಕ್ತಿ ಇದೆ ಅಂತ ಹೇಳ್ತಾ ಇರ್ತಾಳೆ. ಇವಾಗ ರಾಮು ಹೋಗಿ ಅವಳನ್ನ ಭೇಟಿ ಆಗ್ತಾನೆ. ರಾಮು ಅವಳಿಗೆ ಶಕ್ತಿ ಇದೆ ಅಂದ್ರೆ ನಂಬ್ತಾ ಇರಲ್ಲ. ಅದಕ್ಕೆ ರಾಮು ಲೈಫ್ ಅಲ್ಲಿ ಅವನಿಗೆ ಕ್ಲೋಸ್ ಆಗಿರೋ ಜೊತೆಗೆ ಸತ್ತೋಗಿರೋ ಯಾರ್ದಾದ್ರೂ ಹೆಸರು ಹೇಳು ಅಂತಾಳೆ. ಅವನು ಅವನ ಅಜ್ಜಿ ಹೆಸರು ಹೇಳ್ತಾನೆ. ಮೊದಲು ರಾಮು ಕೈ ಹಿಡ್ಕುತ್ತಾಳೆ. ಆಮೇಲೆ ರಾಮು ಎದೆ ಮೇಲೆ ತಲೆ ಇಡ್ತಾಳೆ. ಅವಳಿಗೆ ರಾಮು ಮುಂದೆ ದಂಗೆ ಹೇಳ್ತಾನೆ ಅಂತ ಗೊತ್ತಾಗುತ್ತೆ. ಜೊತೆಗೆ ರಾಮುಗೆ ನಿಮ್ಮ ಅಜ್ಜಿ ತಾತನಿಗೆ ಮೋಸ ಮಾಡಬೇಡ ಅಂತ ಹೇಳಿದ್ರು ಅಂತ ಹೇಳ್ತಾಳೆ. ಅದ್ನ ಕೇಳಿ ರಾಮು ಅವನ್ ಫ್ರೆಂಡ್ ಜೊತೆ ಅಲ್ಲಿಂದ ಹೋಗ್ತಾನೆ. ಈ ಕಡೆ ರಾಮು ತಾತನಿಗೆ ಒಂದ್ ಹುಡುಗಿ ಕನ್ನಡಕ ತಂದು ಕೊಟ್ಬಿಡ್ತಾಳೆ. ರಾಮು ನೋಡ್ಕೊಂಡು ಸ್ಟೇಷನ್ಗೆ ಹೋಗುವಾಗ ಜನಗಳೆಲ್ಲ ಟಿವಿ ಮುಂದೆ ನಿಂತಿರೋದನ್ನ ನೋಡ್ತಾನೆ. ಸ್ಟೇಷನ್ಗೆ ಹೋಗಿ ರಾಮು ಕೂಡ ನ್ಯೂಸ್ ಹಾಕ್ತಾನೆ. ಅದ್ರಲ್ಲಿ ಪೆರಿಯಸ್ವಾಮಿ ವಿರುದ್ಧ ಆಗ್ತಿರೋ ಪ್ರತಿಭಟನೆ ಬಗ್ಗೆ ಹೇಳ್ತಾ ಇರ್ತಾರೆ. ಅದು 100 ದಿನದ ಹತ್ರ ಬರ್ತಾ ಇದೆ ಅಂತ ಹೇಳ್ತಾರೆ. ಜೊತೆಗೆ ಒಂದು ಹ್ಯಾಕರ್ ಗುಂಪು ಗವರ್ನಮೆಂಟ್ ಹ್ಯಾಂಡಲ್ ಗಳನ್ನ ಹ್ಯಾಕ್ ಮಾಡಿ ಒಂದು ವಿಡಿಯೋ ರಿಲೀಸ್ ಮಾಡಿರ್ತಾರೆ. ಅದ್ರಲ್ಲಿ ಈ ಪೆರಿಯಸ್ವಾಮಿ ಶೂಟಿಂಗ್ ಆರ್ಡರ್ ಕೊಡಿಸಿ ಅಮಾಯಕ ಜನಗಳನ್ನ ಬಲಿ ಕೊಡ್ತಾನೆ ಅಂತ ಪೆರಿಯಸ್ವಾಮಿಯ ಎಲ್ಲಾ ಪ್ಲಾನ್ ನ ಹೇಳ್ತಾರೆ. ಇದು ಲೀಕ್ ಆಗಿದ್ರಿಂದ ಪ್ರತಿಭಟನೆ ಇನ್ನೂ ಜೋರಾಗುತ್ತೆ. ಮಿನಿಸ್ಟರ್ ಮೋದಿ ಈ ಮ್ಯಾಟರ್ ಲೀಕ್ ಆಗಿದ್ಕೆ ಪೆರಿಯಸ್ವಾಮಿಗೆ ಬೈತಾ ಇರ್ತಾನೆ. ಪೆರಿಯಸ್ವಾಮಿ ಮಾಡಿರೋ ಪ್ಲಾನ್ ಎಕ್ಸಿಕ್ಯೂಟ್ ಆಗೇ ಆಗುತ್ತೆ ಅಂತ ಹೇಳ್ತಾನೆ. ಇವಾಗ ಗವರ್ನಮೆಂಟ್ ಈ ಹ್ಯಾಕಿಂಗ್ ಗುಂಪನ್ನ ಹಿಡಿಯೋಕೆ ಒಂದು ಸ್ಪೆಷಲ್ ಫೋರ್ಸ್ ನ ರೆಡಿ ಮಾಡ್ತಾ ಇರ್ತಾರೆ. ಈ ವಿಷಯ ರಾಮುಗೆ ಗೊತ್ತಾಗುತ್ತೆ. ರಾಮು ಹೋಗಿ ಪೆರಿಯಸ್ವಾಮಿನ ಭೇಟಿಯಾಗಿ ಆ ಸ್ಪೆಷಲ್ ಫೋರ್ಸ್ಗೆ ಅವನು ಸೇರ್ಕೊಳ್ತಾನೆ. ಇವಾಗ ಆ ಟೀಮ್ ನ ಎಲ್ಲರೂ ಒಂದು ಮೀಟಿಂಗ್ ಸೇರ್ತಾರೆ. ಅದ್ರಲ್ಲಿ ಮಿನಿಸ್ಟರ್ ಮೋದಿ, ಮುತ್ತು, ನಿವಾಸ್ ಎಲ್ರು ಇರ್ತಾರೆ. ಇಲ್ಲಿ ಆ ವಿಷಯ ಹೇಗ್ ಲೀಕ್ ಆಗಿದ್ದು ಅಂತ ಗೊತ್ತಾಗುತ್ತೆ. ಅದು ಮುತ್ತು ಮತ್ತೆ ಮಿನಿಸ್ಟರ್ ಮೋದಿ ಫೋನ್ ಅಲ್ಲಿ ಆ ಹ್ಯಾಕರ್ ಗುಂಪು ಒಂದು ಆಪ್ ನ ಇನ್ಸ್ಟಾಲ್ ಮಾಡಿರ್ತಾರೆ. ಅಂದ್ರೆ ಒಂದ್ ರೀತಿ ಅವರ ಫೋನ್ ನ ಹ್ಯಾಕ್ ಮಾಡಿರ್ತಾರೆ. ಅದು ಹೇಗೆ ಅಂದ್ರೆ ಮುತ್ತು ಮತ್ತೆ ಮೋದಿ ಒಂದು ಪಾರ್ಟಿಗೆ ಹೋಗಿರ್ತಾರೆ. ಅಲ್ಲಿ ಅವರ ಫೋನ್ ನ ಕಳ್ಳತನ ಮಾಡಿ ಆಪ್ ಇನ್ಸ್ಟಾಲ್ ಮಾಡಿ ಹ್ಯಾಕ್ ಮಾಡಿರ್ತಾರೆ. ಇವಾಗ ಆ ಹ್ಯಾಕಿಂಗ್ ಟೀಮ್ ನ ಹಿಡಿಯೋಕೆ ಆ ಆಪ್ ನ ಯೂಸ್ ಮಾಡ್ಕೋಬೇಕು ಅಂತ DIG ಹೇಳ್ತಾರೆ. ಆದ್ರೆ ಆ ಗುಂಪನ್ನ ಹೊರಗೆ ಬರೋ ತರ ಏನಾದ್ರೂ ಪ್ಲಾನ್ ಬೇಕಿರುತ್ತೆ. ಎಲ್ರು ಯೋಚನೆ ಮಾಡ್ತಾ ಇರ್ತಾರೆ. ಆದ್ರೆ ಯಾವ ಪ್ಲಾನ್ ಕೂಡ ವರ್ಕ್ ಆಗೋ ತರ ಇರಲ್ಲ. ಅವಾಗ ರಾಮು ಒಂದು ಐಡಿಯಾ ಕೊಡ್ತಾನೆ. ಈ ಹ್ಯಾಕಿಂಗ್ ಗುಂಪು ರೀತಿನೇ ಇನ್ನೊಂದು ಜನಗಳ ಗುಂಪು ಇರುತ್ತೆ. ಆ ಗುಂಪು ಜನಗಳಿಗೋಸ್ಕರ ಹೋರಾಡ್ತಾ ಇರುತ್ತೆ. ಆ ಗುಂಪು ಎಲ್ರಿಗೂ ಗೊತ್ತಿರುತ್ತೆ. ಅದಕ್ಕೆ ರಾಮು ಹೇಳೋದೇನಂದ್ರೆ ಹ್ಯಾಕರ್ ಗುಂಪು ಅಂತ ಹೇಳಿ ಜನಗಳಿಗೋಸ್ಕರ ಇರೋ ಗುಂಪನ್ನ ಎನ್ಕೌಂಟರ್ ಮಾಡೋಣ ಅಂತ ಮದಿ ಮತ್ತೆ ಮುತ್ತು ಫೋನ್ ಅಲ್ಲಿ ಮಾತಾಡ್ಲಿ. ಅವಾಗ ಆ ಹ್ಯಾಕರ್ ಗುಂಪು ಅದನ್ನ ಕೇಳಿಸ್ಕೊಂಡು ಆ ವಿಷಯನ ಜನಗಳ ಗುಂಪಿಗೆ ಹೇಳೋಕೆ ಬಂದೇ ಬರ್ತಾರೆ. ಅವಾಗ ಆ ಹ್ಯಾಕರ್ ಗುಂಪನ್ನ ಹಿಡ್ದಾಕೋಣ ಅಂತ ಹೇಳ್ತಾನೆ. ಅದು ಎಲ್ರಿಗೂ ಇಷ್ಟ ಆಗುತ್ತೆ. ಎಲ್ರು ಆ ಪ್ಲಾನ್ಗೆ ಓಕೆ ಅಂತಾರೆ. ಈ ಕಡೆ ರಾಮು ತಾತ ಪೇಪರ್ ಅಲ್ಲಿ ರಾಮು ಸಸ್ಪೆಂಡ್ ಆಗಿರೋ ವಿಷಯನ ಓದೇ ಬಿಡ್ತಾರೆ. ಆದ್ರೆ ಅವರು ಅದನ್ನ ನಂಬಲ್ಲ. ಡಿಪಾರ್ಟ್ಮೆಂಟ್ ಅವರು ರಾಮುನ ಬೇಕು ಬೇಕು ಅಂತ ಸಸ್ಪೆಂಡ್ ಮಾಡಿದ್ದಾರೆ, ಅವರ ಜೊತೆ ಮಾತಾಡ್ತೀನಿ ಅಂತ ಹೋಗ್ತಾ ಇರ್ತಾರೆ. ಅವಾಗ ರಾಮು ತಂದೆ ರಾಮು ತಾತನಿಗೆ ರಾಮು ಬಗ್ಗೆ ಎಲ್ಲಾ ನಿಜ ಹೇಳ್ಬಿಡ್ತಾರೆ. ಇದ್ರಿಂದ ರಾಮು ತಾತನಿಗೆ ತುಂಬಾ ಬೇಜಾರಾಗಿ ಸುಮ್ನೆ ಕೂತ್ಕೊಳ್ತಾರೆ. ಈ ಕಡೆ ರಾಮು ಪ್ಲಾನ್ ಆಕ್ಟಿವೇಟ್ ಮಾಡ್ತಾನೆ. ಮೊದಲು ನಿವಾಸ್ ಟೀಮ್ ಜೊತೆ ಆ ಜನಗಳ ಗುಂಪು ಇರೋ ಮನೆಗೆ ಹೋಗ್ತಾರೆ. ಸುತ್ತಮುತ್ತ ಸಿವಿಲ್ ಡ್ರೆಸ್ ಅಲ್ಲಿ ಪೊಲೀಸರು ಇರ್ತಾರೆ. ಆಮೇಲೆ ಮದಿ ಅವನ ಫೋನ್ ಅಲ್ಲಿ ಈ ಜನಗಳ ಗುಂಪನ್ನ ಎನ್ಕೌಂಟರ್ ಮಾಡಿ ಅಂತ ಪೊಲೀಸರಿಗೆ ಹೇಳ್ತಾನೆ. ಈ ಜನಗಳ ಗುಂಪಿಗೆ ಒಬ್ಬ ಪಿಜ್ಜಾ ತಂದು ಕೊಟ್ಟು ಹೋಗ್ತಾನೆ. ನಿವಾಸ್ಗೆ ಡೌಟ್ ಬಂದು ಪಿಜ್ಜಾ ಎಲ್ಲ ಚೆಕ್ ಮಾಡಿದಾಗ ಅದ್ರಲ್ಲಿ ಒಂದು ಕೋಡ್ ಇರುತ್ತೆ. ಅಂದ್ರೆ ಈ ಹ್ಯಾಕರ್ ಗುಂಪು ಜನಗಳ ಗುಂಪಿಗೆ ಪೊಲೀಸರು ನಿಮ್ನ ಎನ್ಕೌಂಟರ್ ಮಾಡ್ತಾರೆ ಅಂತ ಹೇಳೋಕೆ ಆ ಕೋಡ್ ಕಳಿಸಿರ್ತಾರೆ. ಅಂದ್ರೆ ಆ ಪಿಜ್ಜಾ ಡೆಲಿವರಿ ಕೊಟ್ಟವನು ಕೂಡ ಒಬ್ಬ ಹ್ಯಾಕರ್. ಇದನ್ನ ನಿವಾಸ್ ಎಲ್ರಿಗೂ ಹೇಳ್ತಾನೆ. ರಾಮು ಆ ಡೆಲಿವರಿ ಗಾಯ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಮೊದಲು ಆ ಡೆಲಿವರಿ ಗಾಯ್ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಒಂದು ಜಾಗಕ್ಕೆ ಹೋಗಿ ಅವನ ಟೀಮ್ ನ ಮೀಟ್ ಮಾಡ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ರಾಮು ಬರ್ತಾನೆ. ಜೊತೆಗೆ ಸ್ಪೆಷಲ್ ಫೋರ್ಸ್ ಬಂದು ಟೋಟಲ್ 5 ಜನರ ಗುಂಪನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅದೇ ಟೈಮ್ಗೆ ರಾಮುಗೆ ಅವನ್ ತಾತ ಸತ್ತೋದ್ರು ಅಂತ ಕಾಲ್ ಬರುತ್ತೆ. ರಾಮು ಮನೆಗೆ ಹೋಗ್ತಾನೆ. ಅವನ್ ತಾತ ಸತ್ತಿರೋದಕ್ಕೆ ರಾಮುಗೆ ಬೇಜಾರಾಗ್ತಾ ಇರುತ್ತೆ. ಕೂಡ ಬಂದು ರಾಮುನ ನೋಡ್ಕೊಂಡು ಹೋಗ್ತಾಳೆ. ರಾತ್ರಿ ಆಗುತ್ತೆ. ರಾಮುನ ಯಾರೋ ಕರೆಯೋ ರೀತಿ ಫೀಲ್ ಆಗ್ತಾ ಇರುತ್ತೆ. ನೋಡಿದ್ರೆ MGR ಫೋಟೋ ಇಂದ MGR ರಾಮುನ ಕರೆಯೋ ರೀತಿ ಫೀಲ್ ಆಗ್ತಾ ಇರುತ್ತೆ. ಜೊತೆಗೆ ರಾಮು ಕನ್ನಡಿಯಲ್ಲಿ ಅವನ್ನ ನೋಡ್ಕೊಂಡಾಗ ಅವನಿಗೆ ಕನ್ನಡಿಯಲ್ಲಿ MGR ಕಾಣಿಸ್ತಾ ಇರ್ತಾರೆ. ರಾಮು ಶಾಕ್ ಆಗೋಗ್ತಾನೆ.
ಈ ಕಡೆ ಪೆರಿಯಸ್ವಾಮಿ ಹ್ಯಾಕರ್ ಟೀಮ್ ನ ಎನ್ಕೌಂಟರ್ ಮಾಡೋಕೆ ಒಂದು ಪ್ಲಾನ್ ಮಾಡ್ತಾನೆ. ಪೊಲೀಸರು ಹೋಗಿ ಅವರನ್ನ ಅರೆಸ್ಟ್ ಮಾಡೋ ತರ ನಾಟಕ ಆಡೋದು, ಅವಾಗ ಅವರು ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ರು ಅನ್ನೋ ತರ ಒಂದಿಬ್ಬರು ಪೊಲೀಸರನ್ನ ಸಾಯಿಸೋದು, ಆಮೇಲೆ ಆ 5 ಜನರನ್ನ ಎನ್ಕೌಂಟರ್ ಮಾಡೋದು. ಇದನ್ನ ಪೆರಿಯಸ್ವಾಮಿ DIGಗೆ ಹೇಳ್ತಾನೆ. DIG ಸರಿ ಅಂತಾನೆ. ಹಾಗೆ ಎನ್ಕೌಂಟರ್ ಮಾಡೋಕೆ DIG ನಿವಾಸ್ ಟೀಮ್ ಜೊತೆ ಹ್ಯಾಕರ್ ಟೀಮ್ ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗ ಎಲ್ರು ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾರೆ, ಆದ್ರೆ ಆಗಲ್ಲ. ಅವಾಗ ಅಲ್ಲಿಗೆ ಕುದುರೆ ಮೇಲೆ ರಾಮು ಬರ್ತಾನೆ. ಆದ್ರೆ ರಾಮು ಒಳಗೆ ಇವಾಗ MGR ಇರ್ತಾನೆ. MGR ರಾಮುನ ಒಳ್ಳೆಯವನಾಗಿ ಬದಲಾಯಿಸೋಕೆ ಬಂದಿರ್ತಾನೆ. ಜೊತೆಗೆ ರಾಮು ಬಾಡಿ ಒಳಗೆ ಸೇರ್ಕೊಂಡು ಹಳೆ ಕಾಲದ ರೀತಿ ಡ್ರೆಸ್ ಹಾಕೊಂಡು ಬಂದು ಎಲ್ಲ ಪೊಲೀಸರಿಗೂ ಹೊಡೆದು ಹ್ಯಾಕರ್ ಟೀಮ್ ನ ಕರ್ಕೊಂಡು ಹೋಗ್ತಾನೆ. ಬೆಳಿಗ್ಗೆ ಆದ್ರೆ ರಾಮು ಮನೆ ಮೇಲಿರೋ ಸಂಪಿಂದ ಎದ್ದು ಬರ್ತಾನೆ. ಅವನಿಗೆ ರಾತ್ರಿ ಏನೇನಾಯ್ತು ಅಂತ ನೆನ್ಪಿರಲ್ಲ. ಕಡೆಗೆ ರಾಮು ತಾತನ ಅಂತ್ಯ ಸಂಸ್ಕಾರ ಮುಗಿಯುತ್ತೆ. ನಿವಾಸ್ ಬಂದು ರಾಮುಗೆ ಯಾರೋ MGR ತರ ಡ್ರೆಸ್ ಹಾಕೊಂಡ್ ಬಂದು ಆ 5 ಜನರನ್ನ ಕರ್ಕೊಂಡೋದ್ರು ಅಂತ ಹೇಳ್ತಾನೆ. ಆದ್ರೆ ರಾಮುಗೆ ಅವನೇ ಮಾಡಿರೋದು ಅಂತ ಗೊತ್ತಿರಲ್ಲ. ಆ ದಿನ ರಾತ್ರಿ ರಾಮು ಮತ್ತೆ MGR ತರ ರೆಡಿಯಾಗಿ ಕಣ್ಣಿಗೆ ಮಾಸ್ಕ್ ಹಾಕೊಂಡು ಅವನ ಪಬ್ಗೆ ಹೋಗಿ ಎಲ್ರಿಗೂ ಹೊಡಿತಾನೆ. ಯಾರ್ಯಾರು ರಾಮುಗೆ ಲಂಚ ಕೊಡ್ತಾ ಇದ್ರು ಅಲ್ಲಿಗೆಲ್ಲ ಹೋಗಿ ಎಲ್ರಿಗೂ ಹೊಡೆದು ಇನ್ಮೇಲೆ ರಾಮುಗೆ ಲಂಚ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಬರ್ತಾನೆ. ಬೆಳಿಗ್ಗೆ ಆದ್ರೆ ರಾಮು ಸಂಪಿಂದ ಎದ್ದು ಈಚೆ ಬರ್ತಾನೆ. ಇವಾಗ MGR ವಾಪಸ್ ಬಂದಿದ್ದಾರೆ ಅಂತ ನ್ಯೂಸ್ ಅಲ್ಲೆಲ್ಲ ವೈರಲ್ ಆಗುತ್ತೆ. ಮಾರನೇ ದಿನ ರಾಮುನ ನೋಡೋಕೆ ಅವನಿಗೆ ಲಂಚ ಕೊಡ್ತಿದ್ದ ಎಲ್ರು ಬಂದು ಅವನ್ಯಾರೋ ನಿನ್ ದುಶ್ಮನ್ ಇರ್ಬೇಕು, ನಿಂಗೆ ಲಂಚ ಕೊಡಬಾರ್ದು ಅಂತ ಹೇಳಿ ನಮ್ ಬಿಸ್ನೆಸ್ ಎಲ್ಲಾನು ಹಾಳು ಮಾಡ್ದ ಅಂತ ಹೇಳ್ತಾರೆ. ರಾಮು ಅದನ್ನ ನಾನ್ ನೋಡ್ಕೋತೀನಿ ಬಿಡಿ ಅಂತ ಹೇಳಿ ಅವ್ರನ್ನ ಕಳಿಸ್ತಾನೆ. ಆಮೇಲೆ ಪೆರಿಯಸ್ವಾಮಿ ರಾಮುನ ಭೇಟಿ ಆಗ್ತಾನೆ. ಹೇಗಾದ್ರೂ ಮಾಡಿ ಮತ್ತೆ ಆ 5 ಜನ ಜೊತೆಗೆ ಆ MGR ನು ಹಿಡಿಬೇಕು ಅಂತ ಹೇಳ್ತಾನೆ. ಅದಕ್ಕೆ ಏನೇ ಹೆಲ್ಪ್ ಬೇಕಿದ್ರು ಮುತ್ತುನ ಕೇಳು ಅಂತಾನೆ. ರಾಮು ಸರಿ ಅಂತಾನೆ. ಇವಾಗ ಮೊದ್ಲು ರಾಮು ಈ MGR ಯಾರು ಅಂತ ಕಂಡಿಡಿಬೇಕು ಅಂತ ಡಿಸೈಡ್ ಆಗಿ ಹೋಗಿ ಹೂನ ಭೇಟಿ ಆಗ್ತಾನೆ. ಹೂ ಮತ್ತೆ ರಾಮು ಎದೆ ಮೇಲೆ ತಲೆ ಇಡ್ತಾಳೆ. ಅವಳಿಗೆ ಏನೋ ಗೊತ್ತಾಗಲ್ಲ. ಅದಕ್ಕೆ ಅವಳ ಗುರು ಹತ್ರ ಕರ್ಕೊಂಡೋಗ್ತಾಳೆ. ಆ ಗುರು ರಾಮುನ ಚೆಕ್ ಮಾಡುವಾಗ ರಾಮು MGR ಆಗಿ ಎದ್ದೇಳ್ತಾನೆ. ಆ ಗುರು ಮೂರ್ಛೆ ತಪ್ತಾನೆ. ಇವಾಗ ಹೂಗೆ ರಾಮು ಒಳಗೆ MGR ಇರೋದು ಅಂತ ಗೊತ್ತಾಗುತ್ತೆ. MGR ಶಿಳ್ಳೆ ಹೊಡಿತಾನೆ. ಅವನ ಕುದುರೆ ಬರುತ್ತೆ. MGR ಕುದುರೆ ಏರಿ ಊಟ ತಗೊಂಡು ಆ ಹ್ಯಾಕರ್ ಟೀಮ್ ನ ಭೇಟಿ ಆಗ್ತಾನೆ. ಈ ಹ್ಯಾಕರ್ ಟೀಮ್ ನ MGR ರಾಮು ಅವನ್ ಮನೆ ಮೇಲಿರೋ ರೂಮ್ ಅಲ್ಲೇ ಇಟ್ಟಿರ್ತಾನೆ. ಜೊತೆಗೆ ಈ ಪೆರಿಯಸ್ವಾಮಿನ ಡಿಸ್ಟ್ರಾಯ್ ಮಾಡೋಕೆ ಏನೋ ಪ್ಲಾನ್ ಮಾಡ್ತಾ ಇರ್ತಾರೆ. ಬೆಳಿಗ್ಗೆ ಆಗುತ್ತೆ. ರಾಮು ಸಂಪಿಂದ ಎದ್ದೇಳ್ತಾನೆ. ಅವನಿಗೆ ನಿನ್ನೆ ಏನಾಗಿತ್ತು ಅಂತ ಎಷ್ಟೇ ಟ್ರೈ ಮಾಡಿದ್ರು ನೆನ್ಪಾಗ್ತಾ ಇರಲ್ಲ. ಅದೇ ಟೈಮ್ಗೆ ಮುತ್ತು ಕಾಲ್ ಮಾಡಿ ಬರೋಕೆ ಹೇಳ್ತಾನೆ. ರಾಮು ಹೋಗಿ ನೋಡಿದ್ರೆ ಹೂ ಬಂದಿರ್ತಾಳೆ. ಅವಳು MGR ಅವಳ ಮನೆಯಿಂದ ಕುದುರೆ ಏರಿ ಹೋಗ್ತಾ ಇರೋದನ್ನ CCTV ರೆಕಾರ್ಡಿಂಗ್ ನ ತೋರಿಸ್ತಾಳೆ. ಆದ್ರೆ ಅದ್ರಲ್ಲಿ ರಾಮು ಮುಖ ಕಾಣಿಸ್ತಾ ಇರಲ್ಲ. ಇದ್ರಿಂದ ಹೇಗೋ ರಾಮು ಎಸ್ಕೇಪ್ ಆಗ್ತಾನೆ. ಆದ್ರೆ ಅವನಿಗೇನೆ ಅವನೇ MGR ಅಂತ ಗೊತ್ತಿರಲ್ಲ. ಇವಾಗ ಮುತ್ತು ಹೂನ ಹಿಡ್ಕೊಂಡೆ MGR ನ ಹಿಡಿಬೇಕು ಅಂತ ಒಂದು ಪ್ಲಾನ್ ಮಾಡ್ತಾನೆ. ಹೂನ ಬಿಲ್ಡಿಂಗ್ ಮೇಲೆ ಕಟ್ಟಾಕಿ MGR ಅವಳನ್ನ ಕಾಪಾಡೋಕೆ ಬರ್ತಾನೆ ಅಂತ ವೇಟ್ ಮಾಡ್ತಾ ಇರ್ತಾನೆ. ಆದ್ರೆ MGR ಬರೋದೇ ಇಲ್ಲ. ಅವಾಗ ಹೂ ಅಲ್ಲೇ ಇದ್ದ ವ್ಯಕ್ತಿಗೆ ಅವಳ ಕೆನ್ನೆಗೆ ಹೊಡೆಯೋಕೆ ಹೇಳ್ತಾಳೆ. ಅವಳೇ ಬೇಕು ಬೇಕು ಅಂತ ಒದೆ ತಿಂದು ಕಾಪಾಡಿ ಅಂತ ಕಿರಿಚ್ಕೊಳ್ತಾಳೆ. ರಾಮು MGR ತರ ಬಂದು ಎಲ್ರಿಗೂ ಹೊಡೆದು ಅವಳನ್ನ ಕಾಪಾಡ್ತಾನೆ. ಅಲ್ಲ, ಹೂ ರಾಮುನ ಹಿಡ್ಕೊಡ್ಬಾರ್ದು ಅಂತ ಡಿಸೈಡ್ ಆಗಿದ್ರೆ CCTV ರೆಕಾರ್ಡಿಂಗ್ ಯಾಕಪ್ಪ ಮುತ್ತುಗ್ ತೋರಿಸ್ಬೇಕಿತ್ತು? ಲಾಜಿಕೇ ಇಲ್ಲ. ಇರ್ಲಿ. ಮಾರನೇ ದಿನ ಮತ್ತೆ ರಾಮು ಸಂಪಿಂದ ಎದ್ದು ಬರ್ತಾನೆ. ಇವಾಗ ರಾಮು ತಾಯಿ ಅವ್ರ ಮನೆ ಮೇಲಿರೋ ರೂಮ್ ಅಲ್ಲಿ ಹ್ಯಾಕರ್ಸ್ ಟೀಮ್ ಇರೋದ್ನ ನೋಡ್ಬಿಡ್ತಾಳೆ. ಅದು ಗೊತ್ತಾಗಿ ರಾಮು ಆ ರೂಮ್ಗೆ ಹೋಗ್ತಾನೆ. ನೀವೇಗೋ ಇಲ್ಲಿಗೆ ಬಂದ್ರಿ ಅಂತ ಕೋಪದಲ್ಲಿ ಕೇಳ್ತಾ ಇರ್ತಾನೆ. ಅವಾಗ ಅವನೇ MGR ತರ ಆಗಿ MGR ರಾಮುಗೆ ಎಲ್ಲ ನಿಜ ಹೇಳ್ತಾನೆ. ಆದ್ರೆ ರಾಮು ಅದನ್ನೆಲ್ಲ ನಂಬೋಕೆ ಆಗ್ತಾ ಇರಲ್ಲ. ಕಡೆಗೆ MGR ಆ ಟೀಮ್ ನ ಅಲ್ಲಿಂದ ಕರ್ಕೊಂಡೋಗಿ ಹೂ ಮನೆಗೆ ಬಿಡ್ತಾನೆ. ಇವಾಗ ಎಲ್ಲಾ ಬಿಸ್ನೆಸ್ ಮ್ಯಾನ್ ಗಳು ಪೆರಿಯಸ್ವಾಮಿ ಕೆಲಸ ಮುಗ್ಸೋಕೆ ಆಗಿಲ್ಲ ಅಂತ ಅವನ ಅಸೆಟ್ಸ್ ಎಲ್ಲಾನು ಸೀಸ್ ಮಾಡ್ತಾರೆ. ಈ ಕಡೆ ರಾಮು ಈ ಸಲ ರೋಡ್ ಅಲ್ಲಿ ಬಿದ್ದಿರ್ತಾನೆ. ಎದ್ದು ಮನೆಗೆ ಬರುವಾಗ ನಿವಾಸ್ ಬಂದು ರಾಮುನ ಒಂದು ಲ್ಯಾಬ್ ಬಳಿಗೆ ಕರ್ಕೊಂಡು ಹೋಗ್ತಾನೆ. ಯಾಕಂದ್ರೆ MGR ಮತ್ತೆ ರಾಮು ಫೈಟ್ ಮಾಡೋ ಮೂವ್ಸ್ ಒಂದೇ ತರ ಇರುತ್ತೆ. ಅದಕ್ಕೆ ರಾಮು ಫಿಂಗರ್ ಪ್ರಿಂಟ್ ನ MGR ಫಿಂಗರ್ ಪ್ರಿಂಟ್ ಜೊತೆ ಮ್ಯಾಚ್ ಮಾಡಿ ನೋಡೋಕೆ ಲ್ಯಾಬ್ಗೆ ಕರೆಸಿರ್ತಾರೆ. ರಾಮು ತಪ್ಪಿಸ್ಕೊಳ್ಳೋಕೆ ಅಂತ ವಾಶ್ರೂಮ್ಗೆ ಹೋಗ್ತಾನೆ. ಅವಾಗ MGR ಆಗಿ ಹ್ಯಾಕಿಂಗ್ ಟೀಮ್ಗೆ ಕಾಲ್ ಮಾಡ್ತಾನೆ. ಅವರು MGRಗೆ ನಿಮ್ ವೈಫೈನ ಆ ಲ್ಯಾಬ್ ನ ಹಾಟ್ಸ್ಪಾಟ್ಗೆ ಕನೆಕ್ಟ್ ಮಾಡ್ಕೊಳ್ಳಿ, ಮಿಕ್ಕಿದ್ದೆಲ್ಲ ನಾವು ನೋಡ್ಕೋತೀವಿ ಅಂತಾರೆ. ಆದ್ರೆ MGR ಹಳೆ ಕಾಲದವನು, ಅವನಿಗೆ ವೈಫೈ ಅಂದ್ರೆ ಗೊತ್ತಾಗಲ್ಲ. ಅದಕ್ಕೆ ರಾಮುಗೆ ಅದನ್ನ ಹೇಳ್ತಾರೆ. ರಾಮು ಹೋಗಿ ವೈಫೈ ಕನೆಕ್ಟ್ ಮಾಡ್ಕೋತಾನೆ. ಫಿಂಗರ್ ಪ್ರಿಂಟ್ ಮ್ಯಾಚ್ ಮಾಡ್ತಾರೆ. ಅದು ಮ್ಯಾಚ್ಡ್ ಅಂತ ಬರುತ್ತೆ. ಅದನ್ನ ಈ ಹ್ಯಾಕರ್ಸ್ ಫೇಲ್ ಮಾಡ್ತಾ ಇರ್ತಾರೆ. ಇದ್ರಿಂದ MGRಗೆ ರಾಮು ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಲ್ಲ. ಎಲ್ರು ರಾಮು MGR ಅಲ್ಲ ಅಂತ ಅನ್ಕೋತಾರೆ. ಮುತ್ತು ಸಾರಿ ಕೇಳಿ ರಾಮುನ ಕಳಿಸ್ತಾನೆ. ಇವಾಗ ರಾಮುಗೆ ಅವನೇ MGR ಅಂತ ನಂಬಿಕೆ ಬರ್ತಾ ಇರುತ್ತೆ. ಈ ಕಡೆ ನೋಡಿದ್ರೆ ಹೂ ಹಳೆ ಕಾಲದ ಹೀರೋಯಿನ್ ತರ ರೆಡಿ ಆಗಿರ್ತಾಳೆ.
ಆದ್ರೆ ಅವತ್ತು MJR ಟೀಮ್ ನ ಮೀಟ್ ಮಾಡೋಕೆ ಬರ್ತಾ ಇರಲ್ಲ. ಅದಕ್ಕೆ ಬಿಲ್ಡಿಂಗ್ ಮೇಲಿಂದ ಜಂಪ್ ಮಾಡ್ತಾಳೆ. MJR ಬಂದು ಕಾಪಾಡ್ತಾನೆ. ಅಲ್ಲ, ಈ ರ್ಯಾಂಡಮ್ ಆಗಿ ಸೀನ್ಗಳನ್ನ ಯಾಕಾದ್ರೂ ಇಟ್ಟವ್ರು ದೇವ್ರೇ ಬಲ್ಲ. ಇವಾಗ ಯಾಕರ್ಸ್ ಟೀಮ್ ಪೆರಿಯಸ್ವಾಮಿನ ಡಿಸ್ಟ್ರೈ ಮಾಡೋಕೆ ಅವನ್ ಮಗಳ ಫೋನ್ ಸಿಕ್ಕಿದ್ರೆ ಸಾಕು ಅಂತಾರೆ. ಅದಕ್ಕೆ MJR ಪೆರಿಯಸ್ವಾಮಿ ಮಗಳನ್ನ ಅಡ್ಡ ಹಾಕಿ ಅವಳಿಗೆ ಚಾಟಿಲಿ ಹೊಡಿತಾನೆ. ಮೊಬೈಲ್ ಕೆಳಗೆ ಬೀಳುತ್ತೆ. ಅದನ್ನ ಈ ಹ್ಯಾಕರ್ಸ್ ಎತ್ಕೊಂಡು ಅದೇ ರೀತಿ ಬೇರೆ ಫೋನ್ ನ ಅವಳಿಗೇನೆ ವಾಪಸ್ ಕೊಡ್ತಾರೆ. ಜೊತೆಗೆ ಅವರಿಗೆ ಫಿಂಗರ್ ಪ್ರಿಂಟ್ ಬೇಕಿರುತ್ತೆ. ಅದಕ್ಕೆ ಅವಳಿಗೆ ಕೊಟ್ಟಿದ್ದ ಫೋನ್ ನ ಆನ್ ಆಗದೆ ಇರೋ ರೀತಿ ಮಾಡಿರ್ತಾರೆ. ಅದರಿಂದ ಅದು ಅವಳ ಫೋನೇ ಅಂತ ಅವಳು ಅನ್ಕೊಂಡಿರ್ತಾಳೆ. ಜೊತೆಗೆ ಈ ಹ್ಯಾಕರ್ಸ್ ಮೊಬೈಲ್ ನ ಅವಳಿಗೆ ಕೊಡ್ತಾರೆ. ಅವಳು ಯಾರಿಗೋ ಕಾಲ್ ಮಾಡೋಕೆ ನಂಬರ್ಸ್ ಪ್ರೆಸ್ ಮಾಡ್ತಾಳೆ. ಆದ್ರಿಂದ ಅವಳ ಫಿಂಗರ್ ಪ್ರಿಂಟ್ ಕೂಡ ಸಿಗುತ್ತೆ. ಇವಾಗ ಪೆರಿಯಸ್ವಾಮಿ DIG ಹತ್ರ ಹೋಗಿ 2 ದಿನ ದೇಶದ ಎಲ್ಲಾ ಮೂಲೆಯಿಂದ ರೌಡಿಗಳು ಬರ್ತಾರೆ. ಅವರು MJR ನ ಹುಡುಕಿ ಕೊಲ್ತಾರೆ. ನೀವು ಯಾರನ್ನು ಹಿಡಿಬಾರ್ದು ಅಂತ ಹೇಳ್ತಾನೆ. DIG ಒಪ್ಕೋತಾನೆ. ಎಲ್ಲಾ ಕಡೆಯಿಂದ ರೌಡಿಗಳು ಬರೋಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ಹ್ಯಾಕರ್ಸ್ ಗುಂಪು ಪೆರಿಯಸ್ವಾಮಿ ಮಗಳ ಫೋನ್ ಇಂದ ಅವರು ಮಾಡ್ತಿರೋ ಸ್ಕ್ಯಾಮ್ ಡೀಟೇಲ್ಸ್ ಎಲ್ಲ ತಗೊಂಡು ಒಂದು ಮೆಮೊರಿ ಕಾರ್ಡ್ ಗೆ ಹಾಕಿ ಅದನ್ನ ಬಾಣಕ್ಕೆ ಅಂಟಿಸಿ MJR ಹೋಗಿ ಆ ಬಾಣಗಳನ್ನ ಪ್ರೆಸ್ ಅವರ ಬಿಲ್ಡಿಂಗ್ ಗೆ ಹೊಡಿತಾನೆ. ಅವಾಗ ರೌಡಿಗಳು MJR ನ ನೋಡಿ ಚೇಸ್ ಮಾಡೋಕೆ ಶುರು ಮಾಡ್ತಾರೆ. ಕಡೆಗೆ MJR ಎಲ್ರು ಒಂದೇ ಜಾಗಕ್ಕೆ ಬರೋ ಹಾಗೆ ಮಾಡಿ ಎಲ್ರಿಗೂ ಚೆನ್ನಾಗಿ ಹೊಡಿತಾನೆ. ಪ್ರೆಸ್ ಅವರು ಅವರಿಗೆ ಸಿಕ್ಕ ಡೀಟೇಲ್ಸ್ ಎಲ್ಲಾನು ನ್ಯೂಸ್ ಅಲ್ಲಿ ಹಾಕ್ತಾರೆ. ಜೊತೆಗೆ ಅದರಲ್ಲಿ ಪೆರಿಯಸ್ವಾಮಿ ಶೂಟಿಂಗ್ ಆರ್ಡರ್ ಕೇಳ್ತಾ ಇರೋ ವಿಡಿಯೋ ಕೂಡ ಇರುತ್ತೆ. ಅದನ್ನು ಪ್ಲೇ ಮಾಡ್ತಾರೆ. ಆದ್ರಿಂದ ಎಲ್ರಿಗೂ ಪೆರಿಯಸ್ವಾಮಿ ಬಗ್ಗೆ ಗೊತ್ತಾಗುತ್ತೆ. ಪೆರಿಯಸ್ವಾಮಿ ಕತೆ ಮುಗೀತು ಅಂತ ದೇಶ ಬಿಟ್ಟು ಹೋಗೋಕೆ ಡಿಸೈಡ್ ಮಾಡ್ತಾನೆ. ಯಾರೋ ಒಬ್ಬ ಪೆರಿಯಸ್ವಾಮಿ ಡ್ರೈವರ್ಗೆ ಕಾಲ್ ಮಾಡಿ ಅವ್ರ ಕತೆ ಮುಗಿಸು ಅಂತಾನೆ. ಅಷ್ಟೇ, ಡ್ರೈವರ್ ಪೆರಿಯಸ್ವಾಮಿ ಮತ್ತೆ ಅವನ ಮಗಳನ್ನ ಶೂಟ್ ಮಾಡಿ ಬಿಸಾಕ್ತಾನೆ. ಈ ಡ್ರೈವರ್ ಯಾರು, ಅವನಿಗೆ ಆರ್ಡರ್ ಕೊಟ್ಟಿದ್ದು ಯಾರು ಅಂತ ಮೋಸ್ಟ್ಲಿ ಪಾರ್ಟ್ 2 ಅಲ್ಲಿ ತೋರಿಸಬಹುದು. ಈ ಕಡೆ ರಾಮು ರೌಡಿಗಳ ಜೊತೆ ಫೈಟ್ ಮಾಡಿದಾಗ ಅವನಿಗೂ ಏಟಾಗಿರುತ್ತೆ. ಅವನು ಆಸ್ಪತ್ರೆಗೆ ಸೇರಿರ್ತಾನೆ. ಇವಾಗ ಎಲ್ರಿಗೂ ರಾಮುನಿ MJR ಅಂತ ಗೊತ್ತಾಗಿರುತ್ತೆ. ರಾಮು ಹುಷಾರಾದ್ಮೇಲೆ ಅವನಿಗೆ ಪೊಲೀಸರೇ ಕಣ್ಣಿಗೆ ಹಾಕೊಳ್ಳೋಕೆ ಮಾಸ್ಕ್ ಕೊಡ್ತಾರೆ. ಅವನು ಅದನ್ನ ಹಾಕೊಂಡು ಈಚೆ ಜನಗಳ ಮಧ್ಯೆ ಬಂದು ಎಲ್ರಿಗೂ ಕೈ ಮುಗಿತಾನೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಈ ಮೂವಿ ಅಂತೂ ತುಂಬಾ ಇಷ್ಟ ಆಗಿದೆ. ಪಾರ್ಟ್ 2 ಅಂತೂ ಪಕ್ಕ ಬರಲ್ಲ. ನನ್ಗಂತೂ ಮೂವಿ ಒಂಚೂರು ಇಷ್ಟ ಆಗ್ಲಿಲ್ಲ. ಈ ರೀತಿ ಕಾನ್ಸೆಪ್ಟ್ ನ ಬೇಜಾನ್ ಮೂವಿಲಿ ನೋಡಿದೀವಿ. ಹೊಸದು ಅನ್ನೋದು ಏನು ಇಲ್ಲ. ಇನ್ನ ಹೀರೋಯಿನ್ ಕ್ಯಾರೆಕ್ಟರ್ ನ ಬರೀ ಗ್ಲಾಮರ್ಗೋಸ್ಕರ ಇಟ್ಟಿರೋ ರೀತಿ ಇದೆ. ಇದು ನನ್ಗನ್ಸಿದ್ದು. ಸೊ ಇದಾಗಿತ್ತು ವಾವಾದಿಯರ್ ಮೂವಿಯ ಎಕ್ಸ್ಪ್ಲನೇಷನ್. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟು ಕನ್ನಡದಲ್ಲಿ ಕತೆಗಳು. ಟೇಕ್ ಕೇರ್ ಅಂಡ್ ಬೈ ಬಾಯ್.